ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾಡಿನ ಜನರಿಗಷ್ಟೇ ಅಲ್ಲ, ಗುತ್ತಿಗೆದಾರರಿಗೆ, ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ. ಆತ್ಮಹತ್ಯೆಯೇ ಅವರ ಪಾಲಿನ ಗ್ಯಾರಂಟಿಯಾಗಿದೆ ಎಂದು ಶಾಸಕ ವೇದವ್ಯಾಸ ಕಾಮತ್ರವರು ಆಕ್ರೋಶ ವ್ಯಕ್ತಪಡಿಸಿದರು. ದೇಶಕ್ಕಾಗಿ ಭಾರತ ಬದುಕು ಬದುಕೇ ಅಲ್ಲ ನರಕವದು, ಬದುಕೇ ಅಲ್ಲ ನರಕವದು. ನಮ್ಮನ್ನೆಲ್ಲ ಜೈ ಭಾರತ ಮಾತಾ, ಜೈ ಭಾರತ ಮಾತಾ, ಭಾರತ ಮಾತಾ, ಜೈ ಭಾರತ ಮಾತಾ. ನಮ್ಮೆಲ್ಲರ ಹಿರಿಯರಾದ ಮೋಲಪ್ಪ ಭಂಡಾರಿ ಅವರು ನಿಷ್ಠಾವಂತ ಅಧಿಕಾರಿಗಳು ಮತ್ತು ಈ ರಾಜ್ಯದ ಗುತ್ತಿಗೆದಾರರು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆಗಳಲ್ಲಿ ಈ ಸಚಿವರು ಕೆಲವರನ್ನು ಕೊಲೆ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ಆಗ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಆರೋಪಗಳನ್ನು ಮಾಡಿದರು, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರು. ಆದರೆ ಒಂದೇ ಒಂದು ಆರೋಪವನ್ನು ಸಾಬೀತುಪಡಿಸಲಿಕ್ಕಾಗದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಬಹಳ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಇಡೀ ರಾಜ್ಯದ ಜನ ತತ್ತರಿಸುವಂಥ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಸಚಿವರುಗಳು ಒಂದು ಕಡೆಗಳಲ್ಲಿ ಹಣಕ್ಕೆ ಒತ್ತಡ ಮಾಡುವಂಥದ್ದು, ಸಚಿವರುಗಳ PA ಒತ್ತಡ ಮಾಡುವಂಥದ್ದು, ಆ PAಗಳ ಒತ್ತಡದಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಆ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದು ಆದಂಥ ಕಷ್ಟವನ್ನು ತೋರಿಸುವಂಥದ್ದು, ತದನಂತರ ಆತ್ಮಹತ್ಯೆ ಮಾಡಿಕೊಂಡ ನಂತರ ಒಂದಲ್ಲ ಎರಡಲ್ಲ ಇಂಥ 7-8 ಘಟನೆಗಳಾದ ನಂತರ ಕೂಡ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಆ ಗುತ್ತಿಗೆದಾರನ ತಪ್ಪು, ನಮ್ಮ ಮಂತ್ರಿಗಳ ಯಾರ್ದೂ ತಪ್ಪಿಲ್ಲ, ನಾವು ಬಹಳ ಸಾಬೀತು ವ್ಯಕ್ತಿಗಳು ಅಂತ ಹೇಳುವಂಥದ್ದು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಲಂಚದ ಕಿರುಕುಳಕ್ಕೆ ಆದಂತ ಜೀವನವನ್ನು ನಡೆಸಲಿಕ್ಕಾಗದಂತ ಪರಿಸ್ಥಿತಿ ಬಂದಾಗ ಆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಳ್ಳದೆ ಇನ್ನೇನು ಮಾಡಿಕೊಳ್ಬೇಕು? ಇವತ್ತು ಆ ಗುತ್ತಿಗೆದಾರ ಹಲವು ಪುಟಗಳ ಡೆತ್ ನೋಟ್ ಬರೆದು ಆದಂಥ ಘಟನೆಗಳ ಬಗ್ಗೆ ಎಲ್ಲವೂ ಬರೆದು ಶಾಸಕರುಗಳಿಗೆ, ಬಿಜೆಪಿಯ ನಾಯಕರುಗಳಿಗೆ ಸುಪಾರಿ ಮುಖಾಂತರ ಕೊಲ್ಲುವ ಷಡ್ಯಂತ್ರ ಆಗಿದೆ ಅಂತ ಹೇಳಿದ ನಂತರ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆದು ಯಾವುದೇ ತಪ್ಪಿಲ್ಲ,